ಚೆನ್ನಾಗಿರ್ಬೇಕಂತ ಗಾಡ್ ಬ್ಲೆಸ್ ದೇವರೊಳಗೆ ಮಾಡ್ಲಿ ಚೆನ್ನಾಗಿಡು. ಓಕೆ, ಹೊರಗಡೆ ಬಂದ್ಮೇಲೆ ಸಿಕ್ಕೋ ಅಣ್ಣ. ಇದು ಡೈರೆಕ್ಟರ್ ಪ್ರೇಮ್ ಅವರು ಗಿಲ್ಲಿ ಅವರಿಗೆ ಬಿಬಿಕೆ ಮನೆಯಲ್ಲಿ ಹೇಳಿದ ಮಾತಾಗಿದೆ ಬಂದು. ಇದನ್ನ ಗಮನಿಸಿದಂತಹ ನಮ್ಮ ಗಿಲ್ಲಿ ಅಭಿಮಾನಿ ವರ್ಗದವರು ಖಂಡಿತವಾಗಿಯೂ ಕೂಡ ಪ್ರೇಮ್ ಅವರು ಗಿಲ್ಲಿ ನಟರಾಜ್ ಅವರಿಗೆ ಒಂದು ಅದ್ಭುತ ಸಿನಿಮಾವನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಕೆಡಿ ಒಂದು ಸಿನಿಮಾ ಯಶಸ್ವಿನ ಉತ್ತುಂಗದಲ್ಲಿದೆ. ತದನಂತರ ಖಂಡಿತವಾಗಿಯೂ ಗಿಲ್ಲಿ ಅವರಿಗೆ ಪ್ರೇಮ್ ಅವರು ಸಿನಿಮಾ ಮಾಡ್ತಾರೆ. ಅದು ಕೂಡ ಕೆವಿಎನ್ ಸಂಸ್ಥೆ ಕೆಡಿ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು. ಅದೇ ರೀತಿ ಗಿಲ್ಲಿ ಅವರಿಗೂ ಕೂಡ ಸಿನಿಮಾವನ್ನ ನಿರ್ಮಾಣ ಮಾಡಲಿದೆ ಎಂದು ಹೇಳಲಾಗ್ತಾ ಇದೆ. ಹಾಗಾದ್ರೆ ಗಿಲ್ಲಿ ಅವರಿಗೆ ಪ್ರೇಮ್ ಅವರು ಡೈರೆಕ್ಟ್ ಮಾಡಿದ್ರೆ ಯಾವ ಒಂದು ಕತೆ ಹೊಂದುತ್ತೆ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ. ದಿ ಶೋಮ್ಯಾನ್ ಅಂತಕ್ಕಂಥ ಟೈಟಲ್ ಹೊಂದಿರೋ ಡೈರೆಕ್ಟರ್ ಯಾರಾದ್ರೂ ಇದ್ರೆ ಅದು ನಮ್ಮ ಜೋಗಿ ಪ್ರೇಮ್ ಅವರಿಗೆ. ಜೋಗಿ ಪ್ರೇಮ್ ಅವರ ಚಿತ್ರಗಳಂದ್ರೆ ಹಾಗೇನೆ, ಅವು ಒಂಥರ ವಿಶಿಷ್ಟವಾಗಿರ್ತವೆ, ವಿಶೇಷವಾಗಿರ್ತವೆ. ಆ ಚಿತ್ರದಲ್ಲಿ ಕಥೆಯ ತಿರುಳಿಂದ ಹಿಡಿದು ಆಕ್ಷನ್ ಸೀಕ್ವೆನ್ಸ್ ಇಂದ ಹಿಡಿದು ಸಾಂಗ್ಗಳು ಕೂಡ ಒಂದಕ್ಕಿಂತ ಒಂದು ಭಿನ್ನವಾಗಿರ್ತವೆ ಅಂತ ಹೇಳ್ಬಹುದು. ಅದಕ್ಕೆ ತಾಜಾ ಉದಾಹರಣೆ ಕೆಡಿ ಸಿನಿಮಾ. ಕೆಡಿ ಸಿನಿಮಾ ನೋಡಿದಂತಹ ಎಲ್ಲ ಪ್ರೇಕ್ಷಕ ವರ್ಗದವರು ಹುಗೆ ಅಂತ ಪ್ರೇಮ್ ಅವರಿಗೆ ಕರೆದಿದ್ದುಂಟು ಬಂಧುಗಳೇ. ಕೆಡಿ ಸಿನಿಮಾ ನಂತರ ನಮ್ಮ ಪ್ರೇಮ್ ಅವರು ಗಿಲ್ಲಿ ನಟರಾಜ್ ಅವರಿಗೆ ಸಿನಿಮಾವನ್ನ ಮಾಡ್ತಾರೆ ಅಂತಕ್ಕಂಥ ವಿಷಯ ಗಾಂಧಿನಗರದ ಗಲ್ಲಿಯಲ್ಲಿ ಓಡಾಡ್ತಾ ಇರ್ತಕ್ಕಂತಹ ವಿಷಯವಾಗಿದೆ ಬಂಧುಗಳೇ. ಆ ಜೋಗಿ ಅಂತಹ ಹಿಟ್ ಸಿನಿಮಾವನ್ನ ನೀಡಿದಂತಹ ನಮ್ಮ ಡೈರೆಕ್ಟರ್ ಪ್ರೇಮ್ ನಮ್ಮ ಗಿಲ್ಲಿ ನಟರಾಜ್ ಅವರಿಗೆ ಆಕ್ಷನ್ ಕಟ್ ಹೇಳ್ತಾರ. ಡೈರೆಕ್ಟರ್ ಪ್ರೇಮ್ ಅವರ ಮೇಕಿಂಗ್ ಶೈಲಿ ಮತ್ತು ಗಿಲ್ಲಿ ನಟರಾಜ್ ಅವರ ಮ್ಯಾನರಿಸಮ್ ಈ ರೀತಿಯ ಕಥೆಗಳು ತುಂಬಾ ಚೆನ್ನಾಗಿ ಒಪ್ಪುತ್ತವೆ. ಲೋಕಲ್ ಮಾಸ್ ಲವ್ ಸ್ಟೋರಿ ಇದ್ರಂತೂ ಅದ್ಭುತವಾಗಿರುತ್ತೆ. ಅವರ ಜೊತೆ ಕಾವ್ಯ ಕೂಡ ಇದ್ರೆ ಇದು ಸಿನಿಮಾ ಸಕ್ಸಸ್ ಕಾಣೋದ್ರಲ್ಲಿ ಡೌಟೇ ಇಲ್ಲ. ಪ್ರೇಮ್ ಅವರ ಕರಿಯ ಮತ್ತು ಜೋಗಿ ಚಿತ್ರದಂತೆ ಗಿಲ್ಲಿ ನಟ ಅವರಿಗೆ ಪಕ್ಕ ಹಳ್ಳಿ ಮಂಡ್ಯ ಸೊಗಡಿನ ರೌಡಿಸಂ ಹಿನ್ನೆಲೆಯ ಪ್ರೇಮ ಕಥೆ ಅದ್ಭುತವಾಗಿ ಸೆಟ್ ಆಗುತ್ತೆ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂದರೆ ಗಿಲ್ಲಿ ಅವರ ಆಟಿಟ್ಯೂಡ್ ಮತ್ತು ಮ್ಯಾನರಿಸಮ್, ಡೈಲಾಗ್ ಡೆಲಿವರಿ, ಪ್ರೀತಿಗಾಗಿ ಏನು ಬೇಕಾದರೂ ಮಾಡೋ ಹುಡುಗನ ಪಾತ್ರ ಖಂಡಿತವಾಗಿಯೂ ಗಿಲ್ಲಿಗೆ ಒಪ್ಪುತ್ತೆ ಬಂಧುಗಳೇ. ಪ್ರೇಮ್ ಅವರ ಚಿತ್ರಗಳಲ್ಲಿ ತಾಯಿ ಸೆಂಟಿಮೆಂಟ್ ಕೂಡ ಉತ್ತುಂಗದಲ್ಲಿರುತ್ತೆ. ಖಂಡಿತವಾಗಿಯೂ ಗಿಲ್ಲಿ ಕೂಡ ತಾಯಿಯ ಜೊತೆ ಇದೇ ನಂಟನ್ನು ಹೊಂದಿರೋದ್ರಿಂದ ವೀಕ್ಷಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗ್ತಾರೆ ಅಂತ ಹೇಳ್ಬಹುದು. ರಾಜ್ ದಿ ಶೋಮ್ಯಾನ್ ಅಂತಹ ಸಿನಿಮಾ ಕೂಡ ಗಿಲ್ಲಿ ಅವರಿಗೆ ಒಪ್ಪುತ್ತೆ. ಯಾಕೆಂದರೆ ಹಳ್ಳಿಯ ಹುಡುಗ ತಾನು ಪಡುವ ಕಷ್ಟ, ಸಿನಿಮಾ ರಂಗದಲ್ಲಿ ಬೆಳೆಯಲು ಪಡುತ್ತಿರುವ ಪಾಡನ್ನು ಈ ಚಿತ್ರದಲ್ಲಿ ತೋರಿಸ್ತಾರೆ. ಇಂತಹ ಸ್ಟೋರಿ ಕೂಡ ನಮ್ಮ ಗಿಲ್ಲಿ ನಟರಾಜ್ ಅವರಿಗೆ ಹೇಳಿ ಮಾಡಿಸಿದ ಸ್ಟೋರಿ ಅಂತ ಹೇಳ್ಬಹುದು. ಇದರ ಜೊತೆಗೆ ಕಾಮಿಡಿ ಟಚ್ ಇರ್ತಕ್ಕಂಥ ಸಿನಿಮಾ ಆದ್ರಂತೂ ಇನ್ನೂ ಅದ್ಭುತವಾಗಿರುತ್ತೆ. ಯಾಕಂದರೆ ಕಾಮಿಡಿ ಝೋನರ್ನಲ್ಲಿ ನಮ್ಮ ಗಿಲ್ಲಿ ನಟರಾಜ್ ಅವರು ಅದ್ಭುತವಾದಂತಹ ಒಂದು ಪ್ರತಿಭೆ ಅಂತ ನಾವು ಹೇಳ್ಬಹುದು ಬಂಧುಗಳೇ. ಎನ್ ಕೆ ಎಸ್ ಪ್ರೇಮ್ ಅವರು ಗಿಲ್ಲಿ ಮತ್ತು ಕಾವ್ಯ ಅವರನ್ನ ಜೊತೆಯಾಗಿ ಹಾಕ್ಕೊಂಡು ಸಿನಿಮಾವನ್ನ ಮಾಡಿದ್ರೆ ಯಾವ ರೀತಿಯ ಕತೆ ಅಂದರ ಇರಬೇಕು ಅಂತ ನಿಮಗನ್ನಿಸ್ತಾ ಇದೆ ಕಾಮೆಂಟ್ ಮಾಡಿ ಬಂಧುಗಳೇ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಬಾ.